ಮತ್ತೆ ನೀವೆಲ್ಲ ಎಲ್ಲೆಲ್ಲಿ ಸುತ್ತಾಡಿದ್ದೀರಾ? ವಿಧಾನಸೌಧ, ಹೈಕೋರ್ಟ್, ಕಬ್ಬನ್ ಬಾಗು, ಲಾಲ್ ಬಾಗು ಎಲ್ಲ ಕಡೆ ಹೋಗಿದ್ದೀವಿ. ವರ್ಷಕ್ಕೊಂದ್ಸಲ ರಜಾ ಸಿಕ್ಕಿದಾಗ ಒಂದೊಂದ್ ಕಡೆ ಹೋಗಿದ್ದೀವಿ. ಏ ಪ್ರಣಿ, ಕಂದ, ಮೇನ್ ಮ್ಯಾಟರ್ನ ಮರ್ತ್ಬಿಟ್ರಲ್ಲ ನೀವಿಬ್ರು. ಲಾಸ್ಟ್ ಇಯರ್ ನಿಮ್ಮನ್ನ ಲಂಡನ್ ಕರ್ಕೊಂಡು ಹೋಗಿ ಲಂಡನ್ ಬ್ರಿಡ್ಜ್ ತೋರಿಸಿರ್ಲಿಲ್ವಾ ನೋಡು? ಅದು ಲಂಡನ್ ಬ್ರಿಡ್ಜ್ ಅಲ್ಲ ರೀ, ಸುಮ್ನಳ್ಳಿ ಬ್ರಿಡ್ಜ್. ಅದು ಕೂಡ ಹೋದ ವರ್ಷ ದಸರಾ ರಜದಲ್ಲಿ ಕರ್ಕೊಂಡೋಗಿದ್ದು. ಅಯ್ಯಪ್ಪ, ನನಗೆ ಅವಮಾನ ಮಾಡಬೇಕು ಅಂತಾನೆ ಇದೆಯಾ ನೀನು? ಅವಮಾನ ಯಾರು? ಅದೇ ಜೋರಾಗಿ ಹೇಳು. ನಮ್ಮ ಮನೆಯವರೆಲ್ಲ ಹೀಗೆ ಕಾಮಿಡಿ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡಿರ್ತೀವಿ ನಾವು. ಆದ್ರೆ ಮಾವನ್ ಕಾಲು ಎಳಿಯಲ್ಲ. ಯಾಕೆಂದ್ರೆ ಮಂಡಿನ ಎಳೆದ್ರೆ ನೋವಾಗತ್ತೆ. ಈ ನಿನ್ ಗಂಡಗಿಂತ ನಿಮ್ ಮಾವನೇ ಸಿಕ್ಕಾಪಟ್ಟೆ ಫನ್ನಿ ಆಗಿದ್ದಾರೆ. ಹೌದೌದು, ನಾನು ಯಾವಾಗಲೂ ಫನ್ನಿ ಆಗೇ ಇರ್ತೀನಿ. ಓ, ಈ ವಯಸ್ಸಲ್ಲೂ ಹುಡುಗಿನ ಇಂಪ್ರೆಸ್ ಮಾಡ್ತಾ ಇದೆಯಾ? ರಾತ್ರಿ ಅಮ್ಮ ಕನ್ಸಲ್ ಬರಲಿ, ಹಾಕ್ಕೊಡ್ತೀನಿ. ಶಿಪ್ಸ್, ನೀವು ಆಫೀಸ್ಗೆ ಹೋಗ್ತಾ ಆನ್ ದ ವೇ ನನ್ನ ಡ್ರಾಪ್ ಮಾಡಿ ಹೋಗ್ತೀರಾ? ಅಫ್ಕೋರ್ಸ್, ವೈ ನಾಟ್. ಆದರೆ ಶೀಪ್ಸ್ ಅಂದ್ರೇನು? ಅದು ಶಿವಪ್ರಸಾದ್ ಅಂತ ಕರೆಯೋದಕ್ಕೆ ತುಂಬಾ ಲಾಂಗ್ ಆಯ್ತು, ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಶಿಪ್ಸ್ ಅಂತ ಕರೆದೆ. ವಾವ್, ವೆರಿ ನೈಸ್. ನನ್ನ ಹೆಸರನ್ನ ಕತ್ತರಿಸಿದ್ರು ಕೇಳಕ್ ಚೆನ್ನಾಗಿರುತ್ತೆ ಅಂತ ನಿಮ್ಮಿಂದ ಗೊತ್ತಾಯ್ತು. ಸ್ಕಂದ, ಶೀಪ್ಸ್ ಅಂದ್ರೇನು? ಶೀಪ್ಸ್ ಅಂದ್ರೆ ಕುರಿಗಳು ಅಂತ. ಮರಿ, ನೀನು ಕುರಿ. ಗಿರಿ, ಕುರಿ. ನಿಮ್ಮಿಬ್ಬರು ನಾನು ಆಫೀಸಿಂದ ಬಂದ್ಮೇಲೆ ನೋಡ್ಕೊಡ್ತೀನಿ. ಶಶಿಕಲಾ ಅವರೇ, ಹೊರಡೋಣವೇ? ಯಾ, ಆಫ್ ಕೋರ್ಸ್. ಶಶಿ, ಈಗ ತಾನೇ ಬಂದಿದ್ಯಾ, ಆಗ್ಲೇ ಹೊರಡ್ತಿದ್ಯಲ್ಲ, ತಿಂಡಿ ತಿನ್ಕೊಂಡು ಹೋಗು. ನಾನು ಇನ್ನು 2 days ಇಲ್ಲೇ ಇರ್ತೀನಿ. ನಿನ್ ಕೈ ರುಚಿನ ಆಮೇಲೆ ಟೇಸ್ಟ್ ಮಾಡ್ತೀನಿ. ಹೊರಡೋಣ? ಬಾಯ್ ಮಕ್ಳಾ. ಬಾಯ್ ಅಂಕಲ್. ಬಾಯ್ ಚಾರ್ಲ್ಸ್. ಬಾಯ್. ಶಶಿ ಅವರೇ, ಏನು ಬೇಜಾರು ಮಾಡ್ಕೋಬೇಡಿ, ನಂದು ಓಲ್ಡ್ ಡಕೋಟಾ ಗಾಡಿ. ವಾವ್, ವಿಂಟೇಜ್ 2 wheeler. ಐ ಲವ್ ಓಲ್ಡ್ ಸ್ಕೂಟರ್ಸ್. ಗೊತ್ತಾ, ನನಗೆ ನಮ್ಮ ತಾತನೇ ನೆನಪಾಗ್ತಾರೆ. ತಾತನ? ಬಟ್ ಆಕ್ಚುಲಿ ಐ ಆಮ್ ವೆರಿ ಯಂಗ್. ಅಯ್ಯೋ ರೀ, ಅವಳು ಹೇಳಿದ್ದು ಅವಳ ತಾತನ ಹತ್ರನೂ ಇದೇ ಥರ ಸ್ಕೂಟರ್ ಇತ್ತು ಅಂತ. ಓಕೆ ಓಕೆ. ಆಕ್ಚುಲಿ ನನಗೂ ಲೇಟೆಸ್ಟ್ ಬೈಕ್ಸು ಮತ್ತು ಆಫ್ ರೋಡ್ ವೆಹಿಕಲ್ಸು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ. ಹೊಸ ಗಾಡಿನ ಚಿಟ್ಕೆ ಹೊಡೆಯೋದ್ರಲ್ಲಿ ತಗೋಬೋದು, ಆದರೂ ಇದನ್ನ ನಮ್ಮ ಅಪ್ಪನ ನೆನಪಿಗೋಸ್ಕರ ಓಡಿಸ್ತಾ ಇದ್ದೀನಿ. ಇದ್ರ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಅಪ್ಪನ ಹೆಗಲ ಮೇಲೆ ಕೂತ್ಕೊಂಡು ಜಾತ್ರೆಗೆ ಹೋಗ್ತಾ ಇರೋ ಥರ ನನಗೆ ಫೀಲ್ ಆಗುತ್ತೆ. ಇದೊಂಥರ ಸೆಂಟಿಮೆಂಟು, ಎಮೋಷನ್ನು, ಎರಡರದು ಚೌ ಚೌ, ಐ ಮೀನ್ ಮಿಕ್ಸ್ಚರ್. ವಾವ್, ಅಮೇಝಿಂಗ್. ನನಗೂ ಅಷ್ಟೇ. ಈ ಹಳೆ ಟಿವಿ, ಹಳೆ ಸ್ಕೂಟರ್, ಹಳೆ ಕಾರು, ಹಳೆ ಪಾತ್ರೆ, ಹಳೆ ಕವನನ. ರೀ, ತಮಾಷೆ ಮಾಡಿದ್ ಸಾಕು, ಇವಳು ಟೈಮ್ ಆಗ್ತದೆ, ಕರ್ಕೊಂಡು ಹೊರಡಿ. ಓ, ಓಕೆ ಓಕೆ, ಇಟ್ಸ್ ಮೈ ಪ್ಲೆಜರ್. ಬನ್ನಿ ಹೊರಡೋಣ. ಅಕ್ಕ, ಯಾರು ಇವರು? ಇವಳು ನನ್ನ ಫ್ರೆಂಡ್ ಶಶಿ. ಶಶಿ, ಇವಳು ನನ್ನ ತಂಗಿ ಗೌರಿ. ಹಾಯ್ ಗಾವ್. ಗೌ ಅಲ್ಲ, ಗೌರಿ. ನನಗೆ ಗೊತ್ತು, ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಯಾವಾಗ್ಲೂ ನಿನ್ ಬಗ್ಗೆ ಹೇಳ್ತಿರ್ತಾಳೆ. ಆದ್ರೆ ಗೌರಿ ಅನ್ನೋದು ತುಂಬಾ ಉದ್ದ ಆಯ್ತಾರ, ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಗೌ ಅಂತ ಕರೆದೆ. ರೀ, ಗುಂಡಿ ಎಲ್ಲ ಇಳಿಸ್ಬೇಡಿ, ಹುಷಾರು. ಏ ಗಿರಿ, ನಾನು ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತೀನಿ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು, ಅದಕ್ಕೆ ಹೇಳಿದ್ದು ಹುಷಾರು ಅಂತ. ಶಿಪ್ಸ್, ಟೈಮ್ ಆಗ್ತಿದೆ, ವಿಲ್ ಮೂವ್. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬಾಯ್ ಬಾಯ್ ಬಾಯ್. ಆರ್ ಯು ಓಕೆ? ಯಾ, ಆರ್ ಯು ಕಂಫರ್ಟಬಲ್? ಆಫ್ ಕೋರ್ಸ್. ಓಕೆ, ಹುಷಾರು. ಅಕ್ಕ, ನಿನಗ್ ಬುದ್ಧಿ ಇಲ್ವಾ? ಫ್ರೆಂಡು ಅಂತ ಬಾವನ್ ಗಾಡಿ ಕೂರಿಸಿ ಅವಳು ಕಳಿಸ್ತಿದ್ಯಲ್ಲ. ಅಯ್ಯ, ಏನಾಯ್ತು ಈಗ? ಶಶಿ ನನ್ನ ಕ್ಲೋಸ್ ಫ್ರೆಂಡು ಕಣೆ. ಅಕ್ಕ, ಈಗಿನ ಕಾಲದ ಕೆಲವು ಹುಡುಗಿಯರ ಬಗ್ಗೆ ನಿನಗ್ ಗೊತ್ತಿಲ್ಲ. ಒಳ್ಳೆಯವ್ರು ಸಿಕ್ಕಿದ್ರೆ ಆರಿಸ್ಕೊಂಡು ಹೋಗ್ತಾರೆ. ಓ, ಸುಮ್ಮನೆ ಇರೋ ನೀನು. ಪಾಪ, ನಮ್ಮ ಶಶಿ ಆ ಥರದವಳಲ್ಲ. ನನಗೆ ಅವಳ ಮೇಲೆ ಪೂರ್ತಿ ನಂಬಿಕೆ ಇದೆ. ನೋಡು, ನೀನೇನು ಯೋಚನೆ ಮಾಡ್ಬೇಡ, ನಡಿ ಒಳಗಡೆ ಬಾ. ಶಶಿಕಲಾ ಅವರು ನನ್ನನ್ನು ನೀವು ಥೇಟ್ ಹೀರೋ ಥರ ಇದ್ದೀರಾ ಅಂದರು. ಆ್ಯಕ್ಚುಲಿ ನಾನು ಯಾವ ಹೀರೋ
ಓ ಬಾಬು ಓ ಬಾಬು ಅಲ್ಲಪ್ನೆ ಬಾಬು ಮಾಲ್ಗುಡಿ ಬಾಬು ಮಾಲೂರ್ ಬಾಬು. ಅದೇ ಬಾಬು. ಏನಿದು ದಂಪತಿ ಸಮೇತಗಳಾಗಿ ಬಂದ್ಬಿಟ್ಟಿದ್ದೀರಾ? ಅದೇ ದಮ್ ಹೊಡಿಯೋ ಪತಿಗಳು. ಯಾವಾಗ ಬಂದ್ರಿ? ನೀವು ದಿಮಾಕು ಪಿಕ್ಚರ್ ಹೀರೋ ನವೀನ್ ಕೃಷ್ಣ ಸಾರು ಹಿಂಗ್ ನಿಂತಿರ್ತಾರಲ್ಲ, ಹಂಗ್ ನಿಂತಾಗ್ಲೇ ಬಂದು. ಓ ರಾಮಯ್ಯ, ಆಹಾ, ನಾನು ನವೀನ್ ಕೃಷ್ಣನ್ ತರ ಕಾಣಿಸ್ತೀನ? ಶಶಿಕಲಾ ಹೇಳಿದ್ ನಿಜಾನೇ, ನಾನು ಹೀರೋನೇ. ಏನಪ್ನೆ ಮನ್ಸ್ಗಳಲ್ಲೇ ಟೇಪ್ ರೆಕಾರ್ಡ್ ಹಾಕೊಂಡ್ಬಿಟ್ಟಿದ್ಯಾ? ಸೌಂಡ್ ಕೊಡಪ್ನೆ, ನಾವು ಕೇಳ್ಕೊತೀವಿ. ಬಾಬು, ಜೀವನದಲ್ಲಿ ಭಾವನೆಗಳು ಹಲವಾರು, ಆದರೆ ಸೂಚನೆಗಳು ಕೊಡೋರು ಕೆಲವರು. ಆಹಾ ಆಹಾ ಆಹಾ, ಏನ್ ಸರ್ ನೀವು ಇದಕ್ಕಿದ್ದಂಗೆ ಜಯಂತ್ ಕಾಯ್ಕಿಣಿ ಸರ್ ತರ ಕವಿ ಆಗ್ಬಿಟ್ರಿ. ರಾಮಯ್ಯ, ಕವನ ಅನ್ನೋದು ಸಾಲಿನ ಮನೆಯಲ್ಲಿರೋ ಪದಗಳಷ್ಟೇ. ಓಹೋ, ಆದರೆ ಆ ಕವನ ವಿವರಿಸಕ್ಕೆ ಆಗದಿರೋ ಮನಸ್ಸಿನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಏನ್ ಪ್ರೆಸ್? ರಾಮಯ್ಯ ಬಾರಪ್ನೆ, ನಾವು ಹೋಗೋಣ. ಇರಿ 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 ಇರಿ. ಅದು ನಿಮ್ಮಿಬ್ಬರ ಹತ್ರ ಏನೋ ಒಂದು ಕೇಳಬೇಕಿತ್ತು. ಕತೆ ಒಂದು ಬಿಟ್ಟು ಬೇರೆ ಏನಾರು ಹೇಳ್ಬಿಡಿ, ಕೇಳ್ತೀವಿ. ಈಗ ಕೈ ಬಿಡಿ. ಆಕ್ಚುಲಿ ಓಪನ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡಬೇಕು. ಪ್ರಶ್ನೆ ಹೇಳ್ತಿತ್ತು, ಇನ್ ಕೂಯ್ತು ಒಡೆಯಲ್ಲ. ಬಾರಪ್ನೆ ಕೇಳು. ಥೇಟು ಶಿವಪ್ರಸಾದ್ ಥರನೇ ಕಾಣಿಸ್ತೀಯಪ್ಪ. ಅದಲ್ಲ, ನಾನು ನೋಡಕ್ಕೆ ಹೇಗೆ ಅನಿಸ್ತೀನಿ? ಸಂಸಾರ ಜವಾಬ್ದಾರಿ ಹೆಗಲ್ ಮೇಲೆ ತಗೊಂಡು ಸೋತು ಸಾಕಾಗಿ ಸುಣ್ಣವಾಗಿ 3 ವಿಸಿಲ್ ಹೊಡೆದು ಬೆಂದೋಗಿರೋ ಆಲೂಗಡ್ಡೆ ತರ ಕಾಣಿಸ್ತಿದ್ದೀರ ಸರ್. ಅದಲ್ಲ ರಾಮಯ್ಯ, ನನ್ನ ಬಾಡಿ, ನನ್ನ ಬೈಸೆಪ್ಸು, ನನ್ನ ಟ್ರೈಸೆಪ್ಸು, ನನ್ನ ಥೈಸು, ಶೋಲ್ಡ್ರು, ಓವರಾಲ್ ನಾನು ಎಷ್ಟು ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ ಕೇಳ್ತಾ ಇದ್ದೀನಿ. ಶಿವಪ್ನೆ ಏನಾಯ್ತಪ್ಪ ನಿನಗೆ? ತಲೆಗೆಲ್ಲ ಏಟಾಯ್ತಿನಪ್ನೆ? ಹುಷಾರಾಗಿದೆ ತಾನೆ? ನಂಗೆ ಗೊತ್ತಾಯ್ತು ಸರ್. ಹೇಳು. ಯಾರೋ ತಾಯ್ತ ಕಟ್ಸವ್ರೆ ಇಲ್ಲ ಮಾಯಾ ಮಂತ್ರ ಮಾಡ್ಸವ್ರೆ. ಮಾಯ ಅಲ್ಲ ರಾಮಯ್ಯ, ಮಾಯಾಂಗನೆ. ಬೆಳಗ್ಗೆ ಒಬ್ರು ಹೆಣ್ ಲೇಡೀಸು ನನ್ನನ್ನ ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ ಅಂತ ಹೊಗಳ್ಬಿಟ್ರು. ಕರ್ಮ. ಆಕ್ಚುಲಿ ಯಾರು ನನ್ನ ಲೈಫಲ್ಲಿ ನನ್ನನ್ನು ಹ್ಯಾಂಡ್ಸಮ್ ಅಂತ ಹೇಳೇ ಇರಲಿಲ್ಲ. Am I looking like a hero? Yes, of course. I'm a hero. I know. ನಾಳೆಯಿಂದನೇ ನಾನು ಜಿಮ್ಗೆ ಹೋಗ್ತೀನಿ. ಈಗಾಗಲೇ ಈ ಕಡೆ ಒಂದು ಪ್ಯಾಕು, ಈ ಕಡೆ ಒಂದು ಪ್ಯಾಕ್ ಇದೆ. ಇನ್ನು 4 ಪ್ಯಾಕ್ ಮಾಡ್ಬಿಟ್ರೆ 6 ಪ್ಯಾಕ್ ಆಗ್ಬಿಡುತ್ತೆ. ಅವಾಗ ಇನ್ನೂ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀನಿ. ಎನಿವೇಸ್, ನೀವಿಬ್ರು ದಂಪತಿಗಳು ನನ್ನನ್ನು ಹ್ಯಾಂಡ್ಸಮ್ ಅಂತ ಒಪ್ಕೊಂಡಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಶಿವಪ್ರಸಾದ್ ವರ್ಕಿಂಗ್ ಇನ್ ರಾಧಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ಏನ್ 6 ಪ್ಯಾಕು? ನೀವು ತೆಗೀರಿ ಸರ್, ಸಿಗರೆಟ್ ಪ್ಯಾಕು. ಶ್ರೀಕೃಷ್ಣ ಬಂದನೋ ಬೆಂಗಳೂರಿಗೆ, ಬೆಂಡೆತ್ತಿ ಬ್ರೇಕು ಹಾಕಲು. ಮನುಷ್ಯರೇ ಮ್ಯಾನೇಜರ್ ಹತ್ರ ಕೂಸಿ ಹೊಡೆದು ಮನೆಗಂತೂ ಬೇಗ ಬಂದಿದ್ದಾಯ್ತು. ಶಶಿಕಲಾ ಅವರು ನನ್ನನ್ನು ನೋಡಿ ಹೊಗಳ್ಬಿಟ್ರೆ ಮನೆಗೆ ಬೇಗ ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅದೇನು ಅವ್ರು ನನ್ನ ಹೊಗಳ್ತಾ ಇದ್ರೆ ಉತ್ತರ ಕೇಳಕ್ ಚೆನ್ನಾಗಿರುತ್ತೆ, ಆತ್ಮವಿಶ್ವಾಸ ತಂತಾನೇ ಹೆಚ್ಚಾಗುತ್ತೆ. ಅನ್ಕೊಂಡಿದ್ದಲ್ಲ ಆಗೋ ಹಾಗೆ ಮಾಡು ಭಗವಂತ. ಶಿವಪ್ರಸಾದ್, ಜಗತ್ನಲ್ಲಿ ಅನ್ಕೊಂಡಿದ್ದೆಲ್ಲ ನಡೆಯಲ್ಲ ಶಿವಪ್ರಸಾದ್. ಓಹ್ ಭಗವಂತ, ಈಗ ಬಂದ್ಯಾ? ನಾನು ಯಾವಾಗ್ಲೂ ನಿನ್ನೊಳಗೆ ಇದ್ದೀನಿ, ಆದ್ರೆ ಇತ್ತೀಚೆಗೆ ನೀನು ನನ್ನ ಕಡೆ ಗಮನ ಕೊಡ್ತಿಲ್ಲ ಅಷ್ಟೇ. ಏನ್ ನಾನು ನಿನ್ ಕಡೆ ಗಮನ ಕೊಡ್ತಾ ಇಲ್ವಾ? ಚಾನ್ಸೇ ಇಲ್ಲ. ಏನ್ ಭಗವಂತ ಈಗ ಹೇಳ್ತಾ ಇದ್ಯಾ? ಆದ್ರೆ ನನಗ್ ಹಾಗ ಅನಿಸ್ತಾ ಇಲ್ಲ. ಯಾಕನ್ಸುತ್ತೆ ಹೇಳೋ? ನೀನ್ ನನ್ಗೆ ಸಿಕ್ಕಿ ಎಷ್ಟು ದಿನ ಆಯ್ತು ನೀನೇ ಹೇಳು. ಅಪರೂಪಕ್ಕೆ ಅಂತ ಇವತ್ ಬಂದಿದ್ಯಪ್ಪ. ಆದ್ರೆ ನಾನ್ ಮಾತ್ರ 24/7 ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಮಾತಿಗೂ ಭಗವಂತ ಅಂತಿದ್ಯಾ ಅಥವಾ
ಬೇರೆ ಯಾವುದೋ ವಿಚಾರದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಬೇರೆ ಬೇರೆ ಏನು ವಿಚಾರ ಇಲ್ಲ ಭಗವಂತ. ನಿನ್ನೆ ನಾಮಸ್ಮರಣೆ ಹೇಳಿದ್ನಲ್ಲ 24/7. ಅದು ಅಲ್ಲದೆ ನನ್ನ ಮನಸ್ಸು ಇತ್ತೀಚೆಗೆ ಮೀನ್ ತರ ಈಜಾಡ್ತಾ ಇದೆ, ಹಕ್ಕಿ ತರ ಹರಾಡ್ತಾ ಇದೆ, ಹಾವು ತರ ಹರಿದಾಡ್ತಾ ಇದೆ. ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದಾನೇ ಅಲ್ವಾ? ಅದಕ್ಕೆ ನಿಂದೇ ನಾಮಸ್ಮರಣೆ. ಹೌದಾ? ಸರಿ, ಹಾಗಿದ್ರೆ ಬಾ ಬಾ, ಕಾಫಿ ಕುಡ್ಕೊಂಡು ಕೂತ್ಕೊಂಡು ಕಷ್ಟ ಸುಖ ಮಾತಾಡೋಣ. ಕಷ್ಟ ಸುಖ ಮಾತಾಡೋಣ. ಕಾಫಿ ಕುಡ್ಕೊಂಡು. ಅದು ಭಗವಂತ, ನನ್ಗೊಂಚೂರು ಅರ್ಜೆಂಟ್ ಕೆಲಸ ಇತ್ತು. 2 ನಿಮಿಷ ಕುತ್ಕೊಂಡು ಮಾತಾಡೋಣವಾ? 2 ನಿಮಿಷ ಅಷ್ಟೇನಾ? ಅದು ಮ್ಯಾಗಿ ಮಾಡೋದಕ್ಕೆ 2 ನಿಮಿಷ ಆಗುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಹೇಳ್ತಾರೆ. ಆದ್ರೂ ಅದು ಆಕ್ಚುಲ್ ಟೈಮ್ ತಗೊಳ್ಳೋದು 8 ನಿಮಿಷ ಆಗುತ್ತೆ. ಆ ಆಂಗಲ್ ಅಲ್ಲಿ ನೋಡಿದ್ರೆ 2 ನಿಮಿಷ ಸ್ವಲ್ಪ ಕಡಿಮೆನೆ. ಆದ್ರೆ ಏನ್ ಮಾಡ್ಲಿ, ಒಂದ್ ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು. ಅವಸರದಲ್ಲಿರೋನ್ಗೆ 2 ನಿಮಿಷ ಕೊಡೋದು ಕಷ್ಟ ಆಗುತ್ತೆ. ನೋಡಿದ್ಯಾ ನನ್ನನ್ನು ನೀನ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಸರಿ, ಹಾಗಿದ್ರೆ ನಿನ್ ಸಮಯ ನನಗೆ ಬೇಡ. ಆ ಸಮಯನ ನಿನ್ ಹೆಂಡತಿಗೆ ಮೀಸಲಿಡು. ಅಫ್ಕೋರ್ಸ್, ನನ್ನ ಜೀವನ, ಸಮಯ, ಸಂಬಳ ಎಲ್ಲಾನು ಅವಳಿಗೆ ಅಲ್ವಾ? ಒಬ್ಬ ಜವಾಬ್ದಾರಿಯುತ ಗಂಡನಾಗಿ ನನ್ನ ಸರ್ವಸ್ವವನ್ನ ಕೊಡೋದು ನನ್ನ ಧರ್ಮ ಅಲ್ವಾ? ಕೆಲವೊಮ್ಮೆ ಅತಿಯಾದ ಪ್ರೀತಿ, ಅತಿಯಾದ ವಿನಯ ವಿನಾಶಕ್ಕೆ ಕಾರಣ ಆಗುತ್ತೆ. ಅದನ್ನ ಮರಿಬೇಡ. ಚಚೆ, ನಾನು ಯಾವ್ದನ್ನು ಅತಿ ಮಾಡಲ್ಲ ಭಗವಂತ. ದೊಡ್ಡವರೇ ಹೇಳಿದಾರಲ್ವಾ, ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ ಅಂತ. ಸರಿ, ನಾನು ಬರ್ತೀನಿ. ನಾನು ನಿನ್ಗೆ ಆಮೇಲೆ ಸಿಗ್ತೀನಿ. ಬರ್ತೀನಿ. ನಾನು ಇದನ್ನೇ ಹೇಳಕ್ ಬಂದೆ ಶಿವಪ್ರಸಾದ್. ಜೀವನದಲ್ಲಿ ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ, ಅದನ್ನ ದಾಟಬಾರದು. ನೀನು ಜವಾಬ್ದಾರಿಯುತ ಗಂಡನೇ ಆಗ್ಬೇಕು. ಆದ್ರೆ ಬರೀ ಜವಾಬ್ದಾರಿ ಕೊಡೋದು ಮಾತ್ರ ಗಂಡನ ಲಕ್ಷಣ ಅಲ್ಲ. ಜವಾಬು ಕೊಡೋ ದಾರಿಯಲ್ಲಿರೋದು ಕೂಡ ಉತ್ತಮ ಗಂಡನ ಲಕ್ಷಣ. ಈಗ ಆ ಪಾಠನ ಕಲಿಸೋ ಜವಾಬ್ದಾರಿ ನನ್ನ ಕಲಿಸ್ತೀನಿ. ಓಹ್, ನಮ್ಮ ಟಚಿಕನ ಅಲ್ಲಲ್ಲ, ನಮ್ಮ ಶಾಲ್ಸು ಇಲ್ಲೇ ಇದ್ದಾರೆ. ಇವ್ರ ಹತ್ರ ಮಾತಾಡ್ತಿದ್ರೆ ಇವ್ರು ನನ್ನನ್ನು ಹೊಗಳ್ತಾನೇ ಇರ್ತಾರೆ. ಅದು ಕೇಳಕ್ಕೆ ಒಂಥರ ಚೆನ್ನಾಗಿರುತ್ತೆ. ಆದರೆ ಹೇಗೆ ಮಾತಾಡ್ಸೋದು? ಅವರಾಗೋರು ಮಾತಾಡ್ಸಿದ್ರೆ ನಮಗೂ ಒಂದು ಮರ್ಯಾದೆ ಇರುತ್ತೆ. ಹೇಳಿ. ಶಶಿಕಲಾ ಅವರೇ, ಇಲ್ಲೇ ಕೂತಿದ್ದೀರಾ? ನಾನು ಅಬ್ಸರ್ವ್ ಮಾಡಲಿಲ್ಲ. ಹಾಯ್. Hi, listen to the fabulous music from your fantastic Sanjay. So sorry, ಸಂತೋಷಕ್ಕೆ ಲಿರಿಕ್ಸ್ ಬಂದ್ಬಿಡ್ತು. Hi, just hi. ಏನ್ರಿ ಇಷ್ಟು ಬೇಗ ಮನೆಗೆ ಬಂದ್ಬಿಟ್ಟಿದ್ದೀರಾ? ನೀವು ಹೆಂಗಸಿರ್ದಿರಲ್ಲ, ಲೇಟಾಗಿ ಬಂದ್ರೆ ಯಾಕ್ರಿ ಲೇಟಾಗಿ ಬಂದ್ರಿ ಅಂತ ಕೇಳ್ತೀರಾ, ಬೇಗ ಬಂದ್ರೆ ಯಾಕ್ರಿ ಬೇಗ ಬಂದ್ರಿ ಅಂತ ಕೇಳ್ತೀರಾ. ನಾವು ಎಲ್ಲೋಗಿ ಸಾಯೋಣ. ನೀವು ಹೆಂಗಸ್ರಿರೋದೇ ಬರೀ ಕನ್ಫ್ಯೂಸಿಂಗ್ ಮಾಡೋದಕ್ಕೆ ಅನ್ಸುತ್ತೆ. ಏನ್ ಶಶಿ ಅವರೇ, ನಾನು ಹೇಳಿ ಸರಿ ಇತ್ತ? ನೀವೇನಾದ್ರೂ ಹೇಳಿ, ನನಗೆ ಬೇಜಾರಿಲ್ಲ, ನಾನು ಕೇಳ್ತೀನಿ. ಐ ಡೋಂಟ್ ಮೈಂಡ್. ಅಯ್ಯೋ, ಏನಾದ್ರೂ ಹೇಳಿ ಅಂತ ಹೇಳ್ಬಿಡ ಕಣೆ. ಆಮೇಲೆ ಬ್ಯಾಂಕಲ್ಲಿರೋ ಸಾಲದ ಬಗ್ಗೆನೇ ಮಾತಾಡ್ತಾ ಕುತ್ಕೊಂಡ್ಬಿಟ್ಟೆ. ಸಾಲದ ಬಗ್ಗೆ ಅವ್ರೇನಾದ್ರು ಕೇಳಿದ್ರ? ಹಾಗೆ ನೋಡ್ಕೋದ್ರೆ ಯಾರಿಗಿಲ್ಲ ಸಾಲ? ಈ ದೇಶಕ್ಕಿದೆ ಸಾಲ. ಬ್ಯಾಂಕಿಂದ ಮಾಡುತ್ತೆ ಸಾಲ. ನಾನು ಮಾಡಿದ್ರೆ ಸಾಲ ಏನ್ ತಪ್ಪು? ಏನ್ ಶಶಿ ಅವರೇ, ನಾನು ಹೇಳಿದ ಕರೆಕ್ಟಾ? ಯು ಎಕ್ಸಾಕ್ಟ್ಲಿ ರೈಟ್. ಆಯ್ತಾಯ್ತು. ಏನು ಬೇಗ ಮನೆಗೆ ಬಂದ್ಬಿಡ್ತೀರಾ? ಕೆಲಸ ಇಷ್ಟು ಬೇಗ ಮುಗಿತಾ? ಅಯ್ಯ, ನನಗೆ ಯಾವ ಕೆಲಸ? ಚಡ್ಡಿ ಮಾರೋದು. ಅದು ಚಡ್ಡಿ ಮಾರೋದಲ್ಲ, ಮಾರ್ಕೆಟಿಂಗ್ ಜಾಬ್ ಅಂತ ಹೇಳು. ಇಡೀ ಮಾರ್ಕೆಟ್ ನಿಂತಿರೋದೆ ಮಾರ್ಕೆಟಿಂಗ್ ಮೇಲೆ. ಆ್ಯಂಡ್ ಬೀಯಿಂಗ್ ಅಸಿಸ್ಟೆಂಟ್ ಮ್ಯಾನೇಜರ್, ನಾನು ಯಾವಾಗ ಬೇಕಾದರೂ ಬರಬಹುದು, ಯಾವಾಗ ಬೇಕಾದರೂ ಹೋಗ್ಬೋದು. ಐ ಹ್ಯಾವ್ ಆಲ್ ದ ಪವರ್ ಟು ಕಮ್ ಬೇಗ. ಸಾಕು, ಸುಮ್ಮನಿರ್ರಿ. ಆ ಡೀಲಿಂಗ್ ರಾಜು ಹತ್ರ ಯಾವಾಗಲೂ ಬೈಸ್ಕೊಂಡು ಹ್ಯಾಪ್ ಮೊರೆ ಹಾಕೊಂಡು ಮನೆಗೆ ಬರ್ತಾ ಇದ್ರಿ. ಈಗ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಗಿರಿ, ಅದು ಹ್ಯಾಪ್ ಮೋರೆ ಅಲ್ಲ, ಹ್ಯಾಪಿ ಮೋರೆ. ಆಕ್ಚುಲಿ ಶಶಿ ಅವರೇ, ನಮ್ಮ ಆಫೀಸಲ್ಲಿ ನಮ್ಮ ಮ್ಯಾನೇಜರ್ ಡೀಲಿಂಗ್ ರಾಜ್ ಅಂತ ಇದ್ದಾರೆ. ನಮ್ಮ ಆಫೀಸಲ್ಲಿರೋ ಹಿರಿ ಜೀವ ಅಂದ್ರೆ ಅವರೇ. ಅವ್ರು ಕಂಡ್ರೆ ನನಗೆ ಸಿಕ್ಕಾಪಟ್ಟೆ ಗೌರವ. ಅದಕ್ಕೆ ಅವ್ರು ಎರಡಕ್ಕೆ ಹಾಕೊಂಡು ಕ್ಯಾಕರ್ಸ್ ಮಕ್ಕೂಗಿದ್ರು ನಾನು ಉಗಿಸ್ಕೊತಾ ಇರ್ತೀನಿ. ಗಿ ಇಸ್ ಸೋ ಕ್ಯೂಟ್ ಅಲ್ಲ? ಕ್ಯೂಟಾ? ನಾನು ಕ್ಯೂಟಾ? ಕೆಟ್ಟೋಗೋನೆ ಅಂತ ಸಮಾಜ ಹೇಳ್ತಾ ಇದ್ದದನ್ನ ಕೇಳಿ ಕೇಳಿ ಕಿವಿ ತೂತಾಗ್ಬಿಟ್ಟು ಕ್ಯೂಟಾಗೋನೆ ಅಂತ ಕೇಳುತ್ತೆ. ಕಿವಿಗೆ ಮತ್ತೆ ಜೀವ ಬಂತು. ರೀ,
ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ. ಅಫ್ಕೋರ್ಸ್ ಕೈ ಕಾಲು ಮಕ ಇರೋದೆ ತೊಳ್ಕೊಳಕಲ್ವಾ? ಏನ್ ಶಶಿ ಅವರೇ, ನಾನು ಹೇಳಿ ಸರಿ ಇತ್ತ? ಆಫ್ ಕೋರ್ಸ್ ಯು ಆರ್ ರೈಟ್. ರೈಟ್ ಲೆಗ್ಗು ಲೆಫ್ಟ್ ಲೆಗ್ಗು ಎರಡು ತೊಳ್ಕೊಂಡ್ಬರ್ತೀನಿ. ಇವ್ರು ಯಾವಾಗ್ಲೂ ಹೀಗೆ ತಮಾಷೆ ಮಾಡ್ತಾನೆ ಇರ್ತಾರೆ. ನೀನೇನು ಅನ್ಕೋಬೇಡ ಕಣ. ಹೇ ಕಮ್ ಆನ್ ಗಿ, ಅದ್ರಲ್ಲಿ ಏನಿದೆ? ಆಕ್ಚುಲಿ ನನಗೆ ಗಂಡಸರು ಗಂಡಸಾಗಿರೋದೇ ಇಷ್ಟ ಆಗಲ್ಲ. ಹೇ ನನ್ ಗಂಡ ಗಂಡಸ ಕಣೆ. ಹೇ ಐ ಡೋಂಟ್ ಮೀನ್ ಟು ಸೇ ಲೈಕ್ ದಟ್. ಅಂದ್ರೆ ಕೆಲವು ಗಂಡಸರು ನನ್ ಗಂಡಸಾಗ್ಬಿಟ್ಟಿರೋದೇ ದೊಡ್ಡ ಸಾಧನೆ ಅಂತ ಯಾವಾಗ್ಲೂ ಮುಖ ಗಂಟ ಹಾಕೊಂಡೇ ಇರ್ತಾರೆ. ಐ ಡೋಂಟ್ ಲೈಕ್ ಸಚ್ ಕೈಂಡ್ ಆಫ್ ಮೆನ್. ಆದ್ರೆ ನಿನ್ನ ಹಸ್ಬೆಂಡ್ ಆಗಲ್ಲ, ಈಸ್ ವೆರಿ ಕ್ಯೂಟ್. ನಂಗೇನಾದ್ರೂ ಫ್ಯೂಚರಲ್ಲಿ ಮದ್ವೆ ಅಂತ ಆದ್ರೆ ನಿನಗೆ ಸಿಕ್ಕಿರೋ ಥರ ಹಸ್ಬೆಂಡೇ ಸಿಗ್ಬೇಕು. ಆಗ ಮೈ ಲೈಫ್ ವಿಲ್ ಬಿ ಬ್ಯೂಟಿಫುಲ್ ಅನ್ಸುತ್ತೆ. ಗಿರಿ ರೀ, ಕರ್ದ ನೀವಿನ್ನೂ ಕೈಕಾಲು ಮುಖ ತೊಳ್ಕೊಂಬರಕ್ ಹೋಗಿಲ್ವಾ? ಬ್ಯಾಗ್ ಇಟ್ಬಿಟ್ಟು ಹೋಗೋಣ ಅಂತ ಬಂದೆ. ಹೋಗಿ. ಇದಕ್ಕೆ ಹೇಳಿದ್ದು ಹೀಸ್ ಕ್ಯೂಟ್ ಅಂತ. ಅಂಡ್ ಯು ಆರ್ ವೆರಿ ಲಕ್ಕಿ ಗಿರಿ. ಪ್ರಪಂಚದಲ್ಲಿ ಎಲ್ಲೇ ಹುಡುಕಿದ್ರು ಇವ್ರಂತ ವ್ಯಕ್ತಿ ಸಿಗಲ್ಲ. ಯಾಕೆ ಹೇಳು? ಇಷ್ಟು ಒಳ್ಳೆ ಮನ್ಸಿರೋ ವ್ಯಕ್ತಿ ಇವರೊಬ್ರೆ. ಇಂಥ ಅಮೂಲ್ಯವಾದ ವಜ್ರ ನನಗೆ ಸಿಕ್ಕಿರೋದು ನನ್ನ ಪುಣ್ಯ. 7 ಜನ್ಮಕ್ಕೂ ಇವ್ರನ್ನ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವ್ರು ಬರೀ ನನ್ನ ಗಂಡ ಅಲ್ಲ, ನನ್ನ ಪ್ರಾಣ, ನನ್ನ ಜೀವನ, ನನ್ನ ಸರ್ವಸ್ವ ಎಲ್ಲ ಇವ್ರೆ. ದಟ್ಸ್ ಗ್ರೇಟ್. ಶಶಿಕಲಾ ಅವರೇ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ಶಶಿಕಲಾ ಅವರೇ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದೆ. ಸಾರಿ, ಏನಾದರೂ ಹೇಳಿದ್ರಾ? ಅಯ್ಯ, ನಾನು ಹೇಳಿದ್ದೆ ಕೇಳಿಸ್ಲಿಲ್ವಾ? ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದೆ. ಇದು ಡ್ಯಾನ್ಸ್ ಅಲ್ಲ, ಏರೋಬಿಕ್ಸ್. ಫಿಟ್ನೆಸ್ಗೋಸ್ಕರ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೇನೆ. ಹೆಡ್ಸೆಟ್ ಹಾಕಿದ್ನಲ್ಲ, ಸೊ ನೀವೇನು ಹೇಳಿದ್ರಿ ಅಂತ ಕೇಳಿಸ್ಲಿಲ್ಲ. ಸಾರಿ. ಇರ್ಲಿ ಬಿಡಿ, ಹೆಣ್ಮಕ್ಳು ಹೆಡ್ಸೆಟ್ ಹಾಕ್ಲಿ ಹಾಕದೇ ಇರಲಿ, ಗಂಡು ಮಕ್ಳ ಮಾತು ಅಷ್ಟು ಸುಲಭವಾಗಿ ಕೇಳಿಸೋದಿಲ್ಲ. ಗುಡ್ ಜೋಕ್, ಯು ನಾಟಿ ಬಾಯ್. ಯಾವ ಸಾಂಗ್ಗೆ ನೀವು ಡ್ಯಾನ್ಸು ಅಲ್ಲ ಏರೋಬಿಕ್ಸ್ ಮಾಡ್ತಾ ಇದ್ರಿ? ಪರ್ಟಿಕ್ಯುಲರ್ ಆಗಿ ಸಿಂಗಲ್ ಸಾಂಗ್ ಅಂತ ಏನಿಲ್ಲ, ರ್ಯಾಂಡಮ್ ಆಗಿ ಬರ್ತಿರೋ ಮ್ಯೂಸಿಕ್ ಹಾಕೊಂಡು ಏರೋಬಿಕ್ಸ್ ಮಾಡ್ತಿರ್ತೀನಿ. ಓ, ಅಂದಾಗೆ ನಿಮ್ಗೆ ಯಾವ ಸಾಂಗ್ ಇಷ್ಟ? ನನಗ ಇತ್ತೀಚೆಗೆ ಒಂದು ಸಾಂಗ್ ಬಂತಲ್ಲ, ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಅದು. ಅದೇ ಯಾವ್ದದು, ಅಣ್ತಮ್ಮಂದು, ಚಿಚಿ ತಮ್ಮಣ್ಣಂದು. ಅದು ಶೀಪ್ಸ್. ಅದು ಅಣ್ಣ ತಮ್ಮನೂ ಅಲ್ಲ, ತಮ್ಮ ಅಣ್ಣನೂ ಅಲ್ಲ, ತಮ್ಮನ ಅದು. ಅದೇ ಅವ್ರದೇ. ನಮ್ಮನೇಲಿ ಬರೀ ಕನ್ನಡ ಚಾನಲ್ ಮಾತ್ರ ಬರೋದು. ಒಂದೇ ಸರಿ ನೋಡಿದ್ದು, ಫಸ್ಟ್ ಟೈಮೇ ಲೈಕ್ ಆಗೋಯ್ತು. ಹೌದಾ? ಹಾಗಿದ್ರೆ ನಾನು ಅದೇ ಮ್ಯೂಸಿಕ್ನ ಪ್ಲೇ ಮಾಡ್ತೀನಿ. ಇದ್ರಲ್ಲಿ ಕೇಳಿ, ಎಫೆಕ್ಟೇ ಬೇರೆ ಇರುತ್ತೆ. ಹೌದಾ? ಹಾಗೆ ಹಾಗೆ ಹಾಗೆ. ಶಾಲ್ಸ್, ನಾವ್ ರೆಡಿ, ಶುರು ಮಾಡೋಣ. ಆಫ್ ಕೋರ್ಸ್. ಅಪ್ಪ ಅಪ್ಪ, ಆ ಅದ್ಯಾಕೆ ಹೆಂಗೆಂಗೋ ಆಡ್ತಿದ್ಯಾ? ಬೆಳಗ್ಗೆ ಏನಾಯ್ತು ನಿನ್ಗೆ? ಸಾಂಗ್ ಬರ್ತಾ ಇದೆ, ಸಾಂಗು. ಇವ್ರು ಡ್ಯಾನ್ಸ್ ಹೇಳ್ಕೊಡ್ತಾವ್ರೆ, ನಾನು ಮಾಡ್ತಾ ಇದ್ದೀನಿ. ನಿಂತೋಯ್ತಾ? ರೆಡಿಯಾಗಿ ಕೆಲ್ಸಕ್ಕೆ ಹೋಗಯ್ಯ. ಅಮ್ಮ ಗಿಣಿ ಮರಿ, ನೀನೇನು ಮಾಡ್ತಿದ್ದೀಯಮ್ಮ? ಏನಿಲ್ಲ, ಇಷ್ಟೊತ್ತು ಏರೋಬಿಕ್ಸ್ ಮಾಡ್ತಿದ್ದೆ. ಮಕ್ಕಳು ಡ್ಯಾನ್ಸ್ ಹೇಳ್ಕೊಡು ಅಂದ್ರು, ಅದಕ್ಕೆ ಹೇಳ್ಕೊಡೋಣ ಅಂತ ಅನ್ಕೊಂಡೆ. ಅಯ್ಯೋ ಪಾಪ. ಅಪ್ಪ, ಏನಪ್ಪ? ಇವರು ಸಿಕ್ಕಾಪಡೆ ಫ್ರೆಂಡ್ಲಿ. ನೋಡು, ಬಂದು ಒಂದಿಸಕ್ಕೆ ಮಕ್ಕಳ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾರೆ. ಏನು ಮಕ್ಕಳ ಜೊತೆಗೋ ಮಕ್ಕಳ ಅಪ್ಪನ ಜೊತೆಗೋ? ಇಷ್ಟು ಟೂ ಮಚ್. ಅಯ್ಯಪ್ಪ, ಯಾಕೆ ಒಳ್ಳೆ ವಿರೋಧ ಪಕ್ಷದವ್ರ ಥರ ಆಡ್ತೀಯ? ಇಲ್ದಿರೋದೆಲ್ಲ ಕಪ್ಲೆ ಮಾಡ್ಕೊಬೇಡ, ನಾನ್ ಸೆನ್ಸ್. ಏನದು ಗುಸು ಗುಸು? ಏನಿಲ್ಲ ಏನಿಲ್ಲ, ನೀವು ಡ್ಯಾನ್ಸ್ ಸ್ಟಾರ್ಟ್ ಮಾಡಿ, ನಾವು ನೋಡ್ತೀವಿ. ಲೆಟ್ಸ್ ಸ್ಟಾರ್ಟ್. ಏ, ಸ್ಕೂಲ್ಗೆ ಹೋಗಲ್ವಾ ನೀವು? ಹೋಗಿ ರೆಡಿಯಾಗಿ. ಅಮ್ಮ, ನಾವು ಡ್ಯಾನ್ಸ್ ಕಲಿಬೇಕು. ಸಂಜೆ ಬಂದು ಕಲಿಯೋಂತೆ. ಈಗ ಹೋಗಿ ರೆಡಿ ಆಗು. ಪ್ರಣಿ, ಕರ್ಕೊಂಡು ಹೋಗವನ್ನ. ಶಶಿ, ನೀನು ಹೋಗಿ ಸ್ನಾನ ಮಾಡ್ಕೊಂಬ, ತಿಂಡಿ ತಿನ್ನೋ ಅಂತೆ. ಓಕೆ. ನಂದು ಸ್ನಾನ ಆಯ್ತು. ಗೊತ್ತು, ಆಫೀಸಿಗೆ ರೆಡಿಯಾಗಿ.
ಓಕೆ ಯಾಕೆ ಯಾಕೆ ಅಮ್ಮ ಇದೆಲ್ಲ ಯಾಕೆ ಮೇಡಮ್ಮ ನಿನ್ನ ಕೆಲಸ ನೀನು ನೋಡು, ನಾನು ವಾಕಿಂಗ್ ಹೋಗಿ ಬರ್ತೀನಿ. ಸರಿ ಮಾವ, ಹುಷಾರು. ಆಯ್ತಮ್ಮ. ಇದೇನಿದು? ನನ್ನ ಸೀಟು 5 ಸ್ಟಾರ್ ಹೋಟೆಲ್ ಹಾಸಿಗೆ ಥರ ತುಂಬ ಮೆತ್ತಗಿದೆ. ಕೂತ್ಕೊಂಡ ತಕ್ಷಣ ಕೆಳಗೊಟ್ಟೋಯ್ತು. ವಾಟ್ ಇಸ್ ದ ಸೀಕ್ರೆಟಾ?